தங்கவயல் மக்களின் மாலை பொழுதை மகிழ்ச்சியாக்கிட இதோ வந்துவிட்டது தங்கவயல் மலையாளி மைதானத்தில் அமைந்துள்ள ஜூம் பார்க். குழந்தைகளுக்கு உற்சாகமூட்டி மகிழ்ச்சி ததும்பி குதூகலமாய் நேரம் கழித்திட இதோ வந்துவிட்டது தங்கவயல் மலையாளி மைதானத்தில் அமைந்துள்ள ஜூம் பார்க். வித்தியாசமான பறவை இனங்கள் மற்றும் பைத்தான் பாம்பு வகைகள், அதாவது மலைப்பாம்பு வகைகள் உங்களை ஒரு தனித்தீவுக்கே அழைத்து சென்றது போல் ஒரு உணர்வு உங்களுக்கு ஏற்படுத்தும். அது மட்டுமல்லாமல் வீட்டுக்கு தேவையான பொருட்களும் மற்றும் வித்தியாசமான உணவு வகைகள் உங்கள் நாவை ஆக்கிரமித்துக் கொள்ளும் வகையில் சுவையில் உச்சம் உணர நீங்கள் உங்கள் குடும்பத்தோடு செல்ல வேண்டிய இடம் தங்கவயல் மலையாளி மைதானத்தில் அமைந்துள்ள ஜூம் பார்க் மட்டுமே. ಈ ಫಂಡ್ಸ್ ನ ಹೆಂಗ್ ರೀಅರೇಂಜ್ ಮಾಡ್ಕೊಂಡಿದೀವಿ ಅಂದ್ರೆ ಬೇರೆ ಕಡೆ ಇದ್ದಿದ್ದೆಲ್ಲಾ ಗ್ರಾಂಟ್ಸ್ ನಾವು ಮತ್ತೆ ಇದನ್ನ ಈ ರೋಡ್ ಮಾಡ್ಕೋಬೇಕು ಅಂತಂದ್ರೆ ಒಂದ್ 2-3 ರೋಡ್ ಬೇರೆ ಎಲ್ಲ ನಮ್ಮ ಡೆವಲಪ್ಮೆಂಟ್ ವರ್ಕ್ಸ್ ರೋಡ್ಸ್ ನ ಇದಕ್ಕೆ ನಾವು ಡೈವರ್ಟ್ ಮಾಡ್ಬೇಕಾಗಿ ಬಂತು. ಎಲ್ಲಿ ವರ್ಸ್ಟ್ ಇದೆ, ವರ್ಸ್ಟ್ ಕಂಡೀಷನ್ ಇದೆ, ರೈನಿ ಸೀಸನ್ ಅಲ್ಲಂತೂ ಇನ್ನೂ ತುಂಬಾ ಕಷ್ಟ ಆಗ್ತಾ ಇತ್ತು. ಇದೊಂದು ಬರಿಯಲ್ ಗ್ರೌಂಡ್ ಹತ್ರ ಬರೋದಕ್ಕೆ ಮತ್ತೆ ಒಂದ್ 5-6 ವಾರ್ಡ್ಗೆ ಇದು ಕನೆಕ್ಟಿವಿಟಿ ಇತ್ತು ಮೈನಿಂಗ್ ಏರಿಯಾ ಅಲ್ಲಿ. ಬಹಳ ಸತಿ ಪಬ್ಲಿಕ್ದು ಎಲ್ಲಾ ರೀತಿಯ ಒಂದು ಕಮೆಂಟ್ಸ್ ಇತ್ತು, ಅದರಲ್ಲಿ ಪಬ್ಲಿಕ್ ಬಹಳ ರಿಕ್ವೆಸ್ಟ್ ಕೂಡ ಇತ್ತು ನೋಡಿ. ಬಟ್ ಆಗ ನಾನು ಇದ್ರ ಹಿಸ್ಟ್ರಿ ತಗೊಂಡಾಗ 12 ಇಯರ್ಸ್ ಹಿಂದೆಯಿಂದಾನು ರೋಡ್ ಇರ್ಲಿಲ್ಲ ಅಂತ ಆಮೇಲೆ ನಮಗೂ ಗೊತ್ತಾಯ್ತು. ನಾವೆಲ್ಲ ಮೇನ್ ರೋಡ್ಸ್ ನ ಕಾನ್ಸಂಟ್ರೇಟ್ ಮಾಡ್ತಾ ಇದ್ವಿ. ವಾರ್ಡ್ ಒಳಗಡೆ ಇರುವಂತ ರೋಡ್ಸ್ ಕೌನ್ಸಿಲರ್ಸ್ ಏನ್ ರಿಕ್ವೆಸ್ಟ್ ಕೊಡ್ತಾ ಇದ್ರು ಅದಕ್ಕೆ ಸ್ಟಿಕ್ ಆನ್ ಆಗಿರ್ತಾ ಇದ್ವಿ. ನಾನಾಗ್ಲಿ, ಕಮಿಷನರ್ ಆಗ್ಲಿ, ನಗರಸಭೆ ಅಧ್ಯಕ್ಷರಾಗ್ಲಿ ಏನ್ ಪ್ರಪೋಸಲ್ಸ್ ಕೊಡ್ತಾರೆ ಅದ್ ಬಿಟ್ಟು ಬೇರೆ ಯಾವ್ದು ತಗೋತಿರ್ಲಿಲ್ಲ. ಬಟ್ ಅಟ್ ದ ಎಂಡ್ ಆಫ್ ದ ಡೇ ನಮ್ಗೆ ಇದನ್ನ ಅಟ್ ಎನಿ ಕಾಸ್ಟ್ ಮಾಡ್ಲೇಬೇಕು ಅನ್ನೋ ಮಟ್ಟಕ್ಕೆ ಬಂತು. ಯಾಕಂದ್ರೆ ನಮಗೂ ಕೂಡ ಅನ್ನಿಸ್ತು ಇದ್ರ ರಿಕ್ವೈರ್ಮೆಂಟ್ ಇದೆ ಅಂತ ಅಂದ್ಬಿಟ್ಟು. ಸೊ ನನ್ ಕೆಲಸ ಮಾಡಾದ್ಮೇಲೆ ಇದಕ್ಕೆ ಟೆಂಡರ್ ಫ್ಲೋಟ್ ಮಾಡಾದ್ಮೇಲೆ ಇದಕ್ಕೆ 1 ಕೋಟಿ ಗ್ರಾಂಟ್ ನ ನಾವು ರಿಲೀಸ್ ಮಾಡ್ಕೊಂಡು ರೆಡಿ ಇಟ್ಕೊಂಡ್ಮೇಲೆ ಕಮೆಂಟ್ಸ್ ಜಾಸ್ತಿ ಮಾಡಿದ್ರು. ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ನೀವು ಮೀಡಿಯಾ, ಯೂಟ್ಯೂಬ್ ಅವ್ರು ಇರ್ಬೋದು. ದುಡ್ಡು ನಾವು ರಿಲೀಸ್ ಮಾಡಿ ಟೆಂಡರ್ ಕರ್ಕೊಂಡು ಬೇರೆ ಬೇರೆ ಕೆಲಸ ಎಲ್ಲ ಸ್ಟಾಪ್ ಮಾಡಿ ಈ ಕೆಲಸ ಮಾಡಿಸ್ತೀವಿ ಇನ್ 1 ಮಂತ್ ಅಲ್ಲಿ ಅಂದಾಗ ಕಮೆಂಟ್ಸ್ ಜಾಸ್ತಿ ಆಯ್ತು. 10 ಇಯರ್ಸ್ ಇದ್ದಿದ್ ಪೇಷನ್ಸ್ ಎಲ್ಲೋಯ್ತು ನಿಮ್ಗೆ ಅಂತಾನೆ ನನ್ಗೆ ಗೊತ್ತಾಗ್ಲಿಲ್ಲ. ನಾನ್ ಕೆಲಸ ಮಾಡ್ತಿದೀನಿ, ನನ್ ಮೇಲೆ ಕೋಪ ತೋರಿಸ್ತೀರಾ. ಎಲ್ಲಾದ್ರೂ ಆಗ್ಲಿ ನೋಡಿ, 1 ಡೇ ಕೂಡ ನಾನು ಎಲ್ಲಾದ್ರೂ ಇರ್ತೀನ, ಕೆಲಸ ಮಾಡ್ದೆ ಅಥವಾ ಇಲ್ಲಿಲ್ಲ ಅಂದ್ರೆ ಗೌರ್ಮೆಂಟ್ ಅಲ್ಲಿ ಯಾವ್ದೋ ಒಂದ್ ಕೆಲಸ ತಗೊಂಡ್ ಬರುವಂತ ಪ್ರಯತ್ನ ಮಾಡ್ತಾ ಇರ್ತೀನಿ. ಯಾಕೆ ಗೊತ್ತಿಲ್ಲ, ಅರ್ಥ ಮಾಡ್ಕೊಳ್ಳೋ ಅಂತ ವಿಚಾರದಲ್ಲಿ ಒದ್ದಾಡ್ತಾ ಇರ್ತೀರಾ ಅಂತ ಗೊತ್ತಿಲ್ಲ. ಕೌನ್ಸಿಲರ್ಸ್ ಕೆಲ್ಸಾನು ಮಾಡುವಂತ ಮಟ್ಟಕ್ಕೆ ಇಳಿದ್ ಬಿಟ್ಟಿದೀನಿ ಇವಾಗ. ನೀವು ಯೂಟ್ಯೂಬ್ ಅಲ್ಲಾಗ್ಲಿ, ಪ್ರಿಂಟ್ ಮೀಡಿಯಾಲ್ಲಾಗ್ಲಿ, ಸೋಷಿಯಲ್ ಮೀಡಿಯಾ ಅಲ್ಲಾಗ್ಲಿ ಕಮೆಂಟ್ ಮಾಡೋದ್ ನೋಡಿ ಐ ವಾಸ್ ಫೆಡ್ ಅಪ್. ನಾನ್ ಡೆಸ್ಪರೇಟ್ ಆಗ್ತಾ ಇದ್ದೀನಿ. ಕೌನ್ಸಿಲರ್ ಮಾಡೋ ಕೆಲಸ ಆಯ್ತು, ನಾನು ಮಾಡೋಣ, ಅದನ್ನ ನಾನೇ ಮಾಡೋಣ. ಕೌನ್ಸಿಲರ್ಸ್ಗೆ ಕೆಲವೊಂದ್ಸತಿ ಪ್ರತಿ ವರ್ಷ ಅವ್ರಿಗೆ ಅಲಾಟ್ಮೆಂಟ್ ಇರುತ್ತೆ, 50 lakhs 70 lakhs. ಅದರಲ್ಲಿ ರೋಡ್ಸ್, ಪಾರ್ಕ್, ವಾಟರ್ ಕಾಂಪೋನೆಂಟ್ ಎಲ್ಲಾ ಹೆಡ್ಡಲ್ಲೂ ಅವ್ರಿಗೂ ಕೆಲವೊಂದು ಇದಿರುತ್ತೆ, ಪ್ರಾವಿಷನ್ಸ್ ಇರುತ್ತೆ. ಸೊ ಅವರು ವಾರ್ಡ್ ಒಳಗಡೆ ಯಾವ್ದು ಬೇಕು, ವಾರ್ಡ್ ಆಚೆ ಯಾವ್ದು ಬೇಕು, ಅದನ್ನ ಅವರು ಇಂಪಾರ್ಟೆನ್ಸ್ ಮೇಲೆ ಅವರು ಪ್ಲಾನ್ ಮಾಡ್ಕೊಂಡು 2-3 ಜನ ಕೌನ್ಸಿಲರ್ಸ್ ಸೀರಿಯಸ್ ಆಗಿ ತಗೋಬೇಕು ಕೆಲವೊಂದು ರೋಡ್ಸ್ ಎಲ್ಲ. 10 years 10-12 years ಮೋರ್ ದೆನ್ 12 years ಸುಮ್ನೆ ಇದ್ದಿದ್ದಾರೆ. ಫಂಡ್ಸ್ ಅವೈಲಬಿಲಿಟಿ ಇತ್ತು ಹಿಂದೆ ಗೊತ್ತಿಲ್ಲ. ಬಟ್ ಈ ಸಂದರ್ಭದಲ್ಲಿ ಯಾರು ಏನೇ ಮಾತಾಡ್ಲಿ, ನನ್ಗೆ ನಗರ ಭಾಗದಲ್ಲಿ ವಾರ್ಡ್ಸ್ ಒಳಗಡೆ ಕೂಡ ಸೈಮಲ್ಟೇನಿಯಸ್ ಆಗಿ ಕೆಲಸ ಮಾಡ್ಬೇಕು. ಕೌನ್ಸಿಲರ್ಸ್ಗೆ ಗೊತ್ತಾಗುತ್ತೋ ಇಲ್ವೋ, ದಟ್ ಇಸ್ ಸೆಕೆಂಡರಿ, ದಟ್ ಇಸ್ ಮೈ ಪಾರ್ಟ್ ಆಫ್ ವರ್ಕ್ ಅಂತ ಅಕ್ಸೆಪ್ಟ್ ಮಾಡ್ತಿದ್ದೀನಿ. ಯಾವ್ದು ಇಂಪಾರ್ಟೆಂಟ್ ಇದೆ, ಯಾವ್ದು ರಿಕ್ವೈರ್ಮೆಂಟ್ ಇದೆ, ಸೊ ಐ ವಿಲ್ ಕ್ಲಿಯರ್ ಸ್ಟ್ಯಾಂಡ್ ಅಂತ ಹೇಳ್ತಾ ಇದೀನಿ.
ಸೊ ಎಲ್ಲ ಅಫಿಷಿಯಲ್ಸ್ಗೂ ಎಲ್ಲೆಲ್ಲಿ ಇದ್ರ ಅವಶ್ಯಕತೆ ಇದೆ, ಇಂಪಾರ್ಟೆನ್ಸ್ ಇದೆ, ಪ್ರಿಯಾರಿಟಿಯಲ್ಲಿ ಆ ಕೆಲಸ ತಗೊಳ್ಳೋಣ ಅಂತ ನಾವು ಅವ್ರಿಗೆ ಏನ್ ನಮ್ಗೆ ಈ ಸತಿ 15 ಫೈನಾನ್ಸ್ ನಗರೋತ್ತರ ಏನೇನ್ ಗ್ರಾಂಟ್ ಬಂದಿದೆ ನಾವೆಲ್ಲಾ ಅಮೌಂಟ್ ಇದೇ ತರ ಕೆಲ್ಸಕ್ಕೆ ಡೈವರ್ಟ್ ಮಾಡ್ತಾ ಇದೀವಿ ಅಂತ ಹೇಳ್ತಾ, ಇತ್ತೀಚಿನ ದಿನಗಳಲ್ಲಿ ಬಹಳ ಕಮೆಂಟ್ ಮಾಡ್ಬಿಟ್ರಪ್ಪ, ತುಂಬಾ ಕಷ್ಟ ಆಗ್ಬೇಕು. 1 ಕಿಲೋಮೀಟರ್ ಇದೆ ಇದು ರೋಡು, ನಿಮ್ಗೆ 50 lakhs ಫಸ್ಟ್ ನಿನ್ನೆ PM ಹಾಕಿದ್ದಾರೆ, ಇವತ್ತು BC ಹಾಕಿ ರೋಲರ್ ಮಾಡ್ತಾ ಇದ್ದಾರೆ. ಇದು ಆಲ್ಮೋಸ್ಟ್ ನಿಮ್ಗೆ 5 to 10 years ಮೇಂಟೆನೆನ್ಸ್ ಪ್ರಾಬ್ಲಮ್ ಬರಲ್ಲ, ಅಟ್ಲೀಸ್ಟ್ ಮಿನಿಮಮ್ 5 years ಮೇಂಟೆನೆನ್ಸ್ ಪ್ರಾಬ್ಲಮ್ ಬರಲ್ಲ. ಮತ್ ನಾವು ಸೈಡ್ಸ್ ಕೂಡ ಗ್ರಾವೆಲ್ ಹಾಕಿ ಇನ್ನೂ ಸ್ವಲ್ಪ ಇದನ್ನ ಸ್ಟ್ರೆಂಥನ್ ಮಾಡಿ ಅಂತ ಹೇಳಿದೀವಿ ಅವರು ಕಾಂಟ್ರಾಕ್ಟರ್ಗೆ. ಸೊ ಟೆಂಡರ್ ಫ್ಲೋಟ್ ಆಗಿದ ತಕ್ಷಣ ಫಸ್ಟ್ ಪರ್ಸನ್ ಅವ್ರ ಹತ್ರ ಕೆಲಸ ತಗೊಂಡಿದೀವಿ, ಆಮೇಲೆ ಎಲ್ಲ ಫಾರ್ಮಾಲಿಟೀಸ್ ಮಾಡ್ತೀವಿ, ಫಸ್ಟ್ ಕೆಲಸ ಮಾಡಿ ಅಂತ ಅಂದ್ಬಿಟ್ಟು. ಯಾಕಂದ್ರೆ ಮಳೆ ಬರುತ್ತೆ, ಬರಿಯಲ್ ಗ್ರೌಂಡ್ ಇದೆ, ಪಬ್ಲಿಕ್ಗೆ ಹಿಂಸೆ ಆಗೋದ್ ಬೇಡ. ಏನಾದ್ರು ಬೈಕೊಳ್ಳಿ, ನೀವು ನಮ್ಮನ್ನ ಕೆಲಸ ಮಾಡಿದ್ರು ಬೈತೀರಾ, ಮಾಡದೇ ಇರೋರ್ನ ಸುಮ್ನೆ ಬಿಟ್ರಿ 10 ವರ್ಷ 10-15 ವರ್ಷ ಸುಮ್ನೆ ಬಿಟ್ರಿ. ಯಾರು ಕೆಲಸ ಮಾಡ್ತಾರೆ ಪದೇ ಪದೇ ನೀವು ಸೋಷಿಯಲ್ ಮೀಡಿಯಲ್ಲಿ ಕಮೆಂಟ್ ಮಾಡ್ತೀರಾ. ಇರ್ಲಿ, ಅದನ್ನ ನಾನು ಅಪ್ಸೆಟ್ ಆಗೇ ನೋಡಲ್ಲ, ಅದು ಕೂಡ ನಾನು ಪಾಸಿಟಿವ್ ಆಗೇ ತಗೊಂತೀನಿ ಅಂತ